ಕ್ಷಣಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ದೇಶದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯಾಗಲಿದೆಯಂತೆ. ಹೀಗಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಇವತ್ತು ನಾಳೆ ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಪಾಂಡಿಚೇರಿಯಲ್ಲಿ ಭಾರೀ ಮಳೆಯಾಗುವಂತ ಮುನ್ಸೂಚನೆಯನ್ನ ಕೊಟ್ಟಿದೆ. ಇವತ್ತಿನಿಂದ 23ನೇ ತಾರೀಕಿನವರೆಗೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮಳೆಯಾಗಲಿದೆಯಂತೆ. ಜಮ್ಮು ಕಾಶ್ಮೀರ, ಲಡಾಖ್ನಲ್ಲಿ ಸ್ನೋಫಾಲ್ ಆಗಲಿದೆ ಅಂತ ಹೇಳಿದೆ. ಈಗಾಗಲೇ ಕೇರಳದಲ್ಲಿ ಭಾರೀ ಮಳೆಯಾಗಿದ್ದು ಮುಂದಿನ ದಿನಗಳಲ್ಲಿ ಮಳೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೇರಳದ 11 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ವರುಣನ ಅಬ್ಬರಕ್ಕೆ ಇದುವರೆಗೂ 35 ಮಂದಿ ಸಾವನ್ನಪ್ಪಿದ್ದಾರೆ, 5 ಮಂದಿ ನಾಪತ್ತೆಯಾಗಿದ್ದಾರೆ. ಮೇಘಸ್ಫೋಟದಿಂದ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ. ಎಸ್ಡಿಆರ್ಎಫ್ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ. ರಾಮ್ಘರ್ ತಲ್ಲಾ ಏರಿಯಾ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಜನ ಮನೆ ಮೇಲೇರಿ ಕುತ್ಕೊಂಡು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಚಮೋಲಿ ಜಿಲ್ಲೆಯಲ್ಲಿ ಗುಡ್ಡ ಕುಸಿತದಿಂದ ಬದ್ರಿನಾಥ್ ಹೈವೇ ಸಂಪೂರ್ಣವಾಗಿ ಬಂದ್ ಆಗಿದೆ. ಹಲವೆಡೆ ಮಳೆಗೆ ರೈಲು ಹಳಿಗಳು ಹಾಳಾಗಿವೆ. ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದು ಎಲ್ಲರೂ ಸುರಕ್ಷಿತವಾಗಿರಲಿ, ಗಾಯಾಳುಗಳು ಬೇಗ ಹುಷಾರಾಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಿಂದ ಇಡೀ ರಾಜ್ಯ ದ್ವೀಪದಂತೆ ಕಾಣಿಸ್ತಾ ಇದೆ. ಭಾರೀ ಮಳೆಯಿಂದ ಹಾನಿಯಾಗಿರುವಂತಹ ಪ್ರದೇಶಗಳಲ್ಲಿ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳೊಂದಿಗೆ ಹದ್ವಾನಿಯಲ್ಲಿ ಗೋಲಾ ನದಿ ನೀರು ಹರಿಯುವಂತ ಬ್ರಿಡ್ಜ್ ಪರಿಶೀಲನೆ ಮಾಡಿ ಸಭೆ ನಡೆಸಿದ್ರು. ಮಳೆಯಿಂದ ಸಾವನ್ನಪ್ಪಿದವರ ಕುಟುಂಬಕ್ಕೆ 4 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಸಿಎಂ. ಮನೆ ಕಳ್ಕೊಂಡವರಿಗೆ 1,90,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ಸೇನಾಪಡೆ ಧಾವಿಸಿದೆ. ಹಲವೆಡೆ ಪ್ರವಾಹದಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಪ್ರಾಣದ ಹಂಗನ್ನು ತೊರೆದು ಸೈನಿಕರು ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ವೇಳೆ ಕರ್ನಾಟಕದಿಂದ ಉತ್ತರಾಖಂಡ್ಗೆ ತೆರಳಿದ್ದ ಪ್ರವಾಸಿಗರ ನೆರವಿಗೆ ಸರ್ಕಾರ ಮುಂದಾಗಿದ್ದು ಸಹಾಯವಾಣಿ ಓಪನ್ ಮಾಡಿದೆ. ಇತ್ತ ಕೇರಳದಲ್ಲಿ ಮಳೆ ಕೊಂಚ ಮಟ್ಟಿಗೆ ಕಡಿಮೆಯಾಗಿದೆ. ಮಳೆಯಿಂದಾಗಿ ಬಹುತೇಕ ಡ್ಯಾಂಗಳು ಭರ್ತಿಯಾಗಿವೆ. ಜಲಾಶಯಗಳಿಂದ ಭಾರೀ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಗ್ರಾಮಗಳಲ್ಲಿ ಮತ್ತೊಂದು ರೀತಿಯ ಆತಂಕ ಸೃಷ್ಟಿಯಾಗಿದೆ. ದೇವರ ನಾಡಲ್ಲಿ ಮತ್ತೆ ಮಳೆರಾಯ ಅವಾಂತರ ಸೃಷ್ಟಿಸ್ತಾನೆ ಅನ್ನೋ ಆತಂಕ ಜನರಲ್ಲಿದೆ. ಇನ್ನು ತಮಿಳುನಾಡು ಹಾಗೂ ಪುದುಚೇರಿಯಲ್ಲಿ ಇನ್ನು 3 ದಿನ ಮಳೆರಾಯ ಅಬ್ಬರಿಸಲಿದ್ದಾನೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಐತಿಹಾಸಿಕ ಪ್ರದೇಶ ದಾಂಡೇಲಿಯ ಕವಳೇಶ್ವರ ಸಮೀಪ ಭೂಮಿ ಕುಸಿದಿದ್ದು ಸೇತುವೆ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಹೀಗಾಗಿ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಪ್ರಸಿದ್ಧವಾಗಿರುವಂತಹ ಕವಳೇಶ್ವರ ಗುಹೆಯನ್ನ ಸಂಪರ್ಕಿಸುವಂತ ಮಾರ್ಗ. ಈ ದೇವಾಲಯಕ್ಕೆ ಹಿಂದೆ ಪಾಂಡವರು ಬಂದು ಪೂಜೆ ಸಲ್ಲಿಸಿದ್ರು ಅನ್ನೋ ಪ್ರತೀತಿ ಇದೆ. ವಿಜಯಪುರ ಸಿಂದಗಿ ಉಪಚುನಾವಣೆ ಅಖಾಡಕ್ಕೆ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಇಳಿಯಲಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಮೋರಟಗಿ ಗ್ರಾಮದಲ್ಲಿ ಬಹಿರಂಗ ಪ್ರಚಾರ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಗೋಲಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಗ್ರಾಮಗಳ ಕಾರ್ಯಕರ್ತರ ಸಾರ್ವಜನಿಕರ ಸಭೆ ನಡೆಸಲಿದ್ದಾರೆ. ಜಿಲ್ಲಾ ಶಾಸಕರು ಸಚಿವರು ಹಾಗೇನೆ ಜಿಲ್ಲಾ ಶಾಸಕರು ಬಿಎಸ್ವೈಗೆ ಸಾಥ್ ಕೊಡ್ತಾರೆ. ಜೆಡಿಎಸ್ ಪರ ಎಚ್ಡಿಕೆ ಹಾಗೇನೆ ಎಚ್ಡಿಡಿ ಪ್ರಚಾರ ಮಾಡ್ತಾರೆ. ಬಿಜೆಪಿಯವರು ಸುಳ್ಳು ಹೇಳ್ತಾರೆ, ಅವರ ಮಾತಿಗೆ ಮರುಳಾಗಬೇಡಿ ಎಂದಿದ್ದ ಸಿದ್ದರಾಮಯ್ಯಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯ ಆಡೋ ಮಾತಿಗೆ ನಾನು ಉತ್ತರ ಕೊಡಲ್ಲ, ಜನ ಉತ್ತರ ಕೊಡ್ತಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸಿಂದಗಿ ಮತ್ತು ಹಾನಗಲ್ಲಲ್ಲಿ ಸರ್ ಫೈಟ್ ತುಂಬ ಜೋರಾಗಿ ನಡೀತಾ ಇದೆ. ನೀವು ಮೊನ್ನೆ ಸ್ಪೀಚ್ ಮಾಡಿದಂಥದಕ್ಕೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಸಿಎಂ ಸೇರಿದಂತೆ ಎಲ್ಲರೂ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ನನಗೆ ಭಾಳ ಮುಖ್ಯ ಅಲ್ಲ. ನಮಗೆ ಸಿಂದಗಿ ಮತ್ತು ಹಾನಗಲ್ಲಿನ ಮತದಾರರ ಭಾವನೆ ಏನಿಲ್ಲ ಅಲ್ಲ ಸರ್. ಬಿಜೆಪಿ ಸಿಎಂ ಸೇರಿದಂತೆ ಪ್ರತಿಯೊಬ್ಬರು ಇಲ್ಲಿ ಬಂದು ನಿಮ್ಗೆ ಸುಳ್ಳಾಡಿ ಹೋಗ್ತಾರೆ, ಅವ್ರಿಗೆ ಮರಳಾಗಬೇಡ್ರಿ ಅಂತ ಜನರಿಗೆ ಇದು ಮಾಡಿದ್ದಾರೆ. ಎಲ್ಲಕ್ಕೂ ಸಿಂದಗಿಯ ಜನ ಉತ್ತರ ಕೊಡ್ತಾರೆ ಮತ್ತು ಹಾನಗಲ್ ಜನ ಉತ್ತರ. ಆರ್ಎಸ್ಎಸ್ ಶಾಖೆಗಳಿಂದ ಬಂದವರು ನೀಲಿ ಚಿತ್ರ ವೀಕ್ಷಣೆ ಮಾಡ್ತಾರೆ ಎಂಬ ಎಚ್ಡಿಕೆ ಹೇಳಿಕೆಗೆ ಶಾಸಕ ರಾಜುಗೌಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಂಘದ ಬಗ್ಗೆ ಕುಮಾರಣ್ಣ ಟೀಕೆ ಮಾಡ್ತಾರೆ, ದೇವೇಗೌಡರು ಹೊಗಳ್ತಾರೆ. ಮೊದಲು ನಿಮ್ಮ ಮನೆಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಣ್ಣ ಎರಡೂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಾನಗಲ್ಲಲ್ಲಿ ಮತ್ತು ಸಿಂದಗಿಯಲ್ಲಿ ನೀ ಮೊದಲು ಡಿಪಾಸಿಟ್ ಉಳಿಸಿಯ ನಿನ್ನ ಪಕ್ಷದ, ಆಮೇಲೆ ನಮ್ಮ ಸಂಘದ ಬಗ್ಗೆ ಮಾತಾಡಕಂತೆ ಫಸ್ಟ್ ಡಿಪಾಸಿಟ್ ನೀವು ಉಳಿಸಿಯ. ಡಿಪಾಸಿಟ್ ಉಳಿಸೋಂಥ ಯೋಗ್ಯತೆಯೇ ನಿಮಗಿಲ್ಲ. ಈಗ ಏನಾಗಿಬಿಟ್ಟಿದೆ, ಕೆಲವೊಂದು ಲೀಡರ್ಸ್ಗಳಿಗೆ, ಕಾಂಗ್ರೆಸ್ ಅವರಿಗೆ, JDS ಅವರಿಗೆ ಸಂಘದ ಬಗ್ಗೆ ಮಾತಾಡೋಣ, ಸ್ವಲ್ಪ ಎಲ್ಲರೂ ನಾವು ರಿಯಾಕ್ಷನ್ ಮಾಡ್ತೀವಿ, ನಮ್ಮ ಹೆಸರು ಚಾಲ್ತಿಯಲ್ಲಿ ಬರುತ್ತೆ ಅಂತ ಕುಮಾರಣ್ಣ ಮಾತಾಡಕತ್ತಾರ. ಬಿಟ್ರೆ ಕುಮಾರಣ್ಣಗೆ ಯಾವಾಗ ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ.
ಹಂಗಾಗಿ ನಾನು ಕುಮಾರಣ್ಣಗೆ ಒಂದೇ ರಿಕ್ವೆಸ್ಟ್, ನೀನು 2 ಸರಿ ಮುಖ್ಯಮಂತ್ರಿ ಆಗಿದ್ದಿ, 2 ಕ್ಷೇತ್ರದ ಡಿಪಾಸಿಟ್ ಉಳಿಸ್ಕೊಂಡು ಆಮೇಲೆ ನಮ್ಮ ಸಂಘದ ಬಗ್ಗೆ ಮಾತಾಡೋಂಥ ಕೆಲಸ ದಯವಿಟ್ಟು ಮಾಡಬೇಕು. ಸುಮ್ಮನೆ ಹೋಗಿ ಎಲ್ಲಿ ಬೇಕಲ್ಲೇ ಏನು ಎಲುಬಿಲ್ಲ ನಾಲಿಗೆ ಅಂತ ತಿಳಿದು ಸಿಕ್ಕದು ಮಾತಾಡೋದು ಸರಿಯಲ್ಲ, ಯಾರಿಗೂ ಶೋಭೆ ತರೋದಲ್ಲ. ಇವತ್ತು ಕುಮಾರಣ್ಣರು ಸಂಘದ ಬಗ್ಗೆ ಟೀಕಾ ಮಾಡ್ತಾರೆ, ದೇವೇಗೌಡರು ಸಾಹೇಬರು ಸಂಘದ ಬಗ್ಗೆ ಹೊಗಳ್ತಾರೆ. ಫಸ್ಟ್ ನೀವು ಮನೆಗೆ ಒಂದು ನಿರ್ಧಾರಕ್ಕೆ ಬನ್ನಿರಿ ನಮ್ಮ ಸಂಘದ ಬಗ್ಗೆ, ಆಮೇಲೆ ಮಾತಾಡೋಂಥ ಕೆಲಸ ಮಾಡ್ರಿ. ಇದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಬಹಿರಂಗ ಪ್ರಚಾರ ಏನ್ ನಡೀತಾ ಇದೆ ಉಪಚುನಾವಣಾ ಕದನದಲ್ಲಿ, ಅಖಾಡದಲ್ಲಿ. ಕುಮಾರಸ್ವಾಮಿ ಬಗ್ಗೆ ನನ್ಗೆಲ್ಲ ಗೊತ್ತಿದೆ, ಎಚ್.ಡಿ.ಕೆ ರಹಸ್ಯ ನನ್ನ ಬಳಿ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಬಾಯಿ ಬಿಟ್ರೆ ಅದು ಬೇರೆ ಆಗ್ಬಿಡುತ್ತೆ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯನವರೇ ಬಿಡುವುದು ನಾಟಕ ಕಂಪನಿ ನಿಮ್ಮಲ್ಲಿ ಏನೂ ಉಳಿದಿಲ್ಲ, ಏನೋ ಇಲ್ಲ. ಅದೇ ಒಂದು ನೀವು ಬರಬಾರ್ದ ಎಲ್ಲಿಗೆ ಬರ್ತೀರಿ ಗೊತ್ತಾತಲ್ಲ, ನಿಮ್ಗೆ ಆ ಟಿಪ್ಪು ಸುಲ್ತಾನ್ ಓಟ್ ಹಟ್ಟೆ ಉಳಿತಾವ, ಉಳಿಕಿದೆಲ್ಲ ನಮಗೆ ಬರ್ತಾವ. ಕುಮಾರಸ್ವಾಮಿ ಪುಣ್ಯಾತ್ಮ ಏನ್ ಮಾತಾಡ್ತಾವೆ, ಯಾರ್ಯಾರು ಏನೇನು ಬೈತಾರ, ನೀವು ಏನಿದ್ದೀರಿ, ನಿಮ್ಮ ಇತಿಹಾಸ ಎಲ್ಲ ನಮ್ಮಲ್ಲಿ ಐತಿ. ಬಾಯಿಗೆ ಬಿಟ್ರೆ ನಾವು ಭಿಕ್ಷೆ ಹೇಳಿದ್ರೆ ಹುಚ್ಚ ಹಿಡಿತೈತಿ, ಅದು ಹೇಳೋದಿಲ್ಲ. ಈ ಸಲ